ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಜೈ ಶ್ರೀರಾಮ್. ಇಲ್ಲಿ ರಾಮದಾಸು ಅಂತ ಹೆಸರು ಬಗ್ಗೆ ಹೇಳಬೇಕಾದ್ರೆ, ರಾಮದಾಸ ಎಂದರೆ ರಾಮನ ಸೇವಕ ಎಂದು ಅರ್ಥ ಕೊಡುತ್ತೆ. ಸುಮಾರು 500 ವರ್ಷಗಳ ನಂತರ ಹಿಂದೂಗಳು ತಮ್ಮ ಬೇಡಿಕೆಯನ್ನು ಈಡೇರಿಸಿಕೊಂಡಿದ್ದಾರೆ. ಅದೇನೆಂದರೆ, ರಾಮನ ಜನ್ಮಭೂಮಿಯಲ್ಲಿ ಮತ್ತೆ ಅದೇ ರಾಮನನ್ನು ಇಟ್ಟುಕೊಂಡಿದ್ದೇವೆ. ಕಳೆದ ಈ 500 ವರ್ಷಗಳಲ್ಲಿ ಈ ರಾಮನ ದೇವಸ್ಥಾನದಕ್ಕೋಸ್ಕರ ಆಗಿರುವಂತಹ ಪ್ರಯತ್ನಗಳು ಅಷ್ಟು ಇಷ್ಟು ಅಲ್ಲ. ಕೊನೆಗೆ ನ್ಯಾಯಯುತವಾಗಿರುವಂತಹ ಕೋರಿಕೆಯನ್ನು ಈಡೇರಿಸಿಕೊಂಡಿದ್ದೇವೆ. ಈ ರಾಮನ ಮೂಲ ವಿಗ್ರಹವನ್ನು ತಯಾರಿಸಿದವರು ನಮ್ಮ ಕರ್ನಾಟಕದವರು ಅಂತ ಹೇಳಿಕೊಳ್ಳಕ್ಕೆ ಹೆಮ್ಮೆಯಾಗಿರುತ್ತದೆ. ಹಾಗೆ ರಾಮನ ವಿಗ್ರಹಕ್ಕೆ ಕಲ್ಲು ಕೊಟ್ಟವರು ಕರ್ನಾಟಕದವರೇ. ರಾಮನ ವಿಗ್ರಹವನ್ನು ತಯಾರಿಸಿದ ಕಲ್ಲು ಗಜ್ಜೆ ಗೌಡನಪುರದಿಂದ ತೆಗೆದುಕೊಳ್ಳಲಾಗಿದೆ. ಇದನ್ನು ರಾಮದಾಸ್ ಎನ್ನುವರು ತಮ್ಮ ಹೊಲದಲ್ಲಿ ಇದ್ದ ಈ ಕಲ್ಲನ್ನು ಅಯೋಧ್ಯದ ರಾಮನಿಗೋಸ್ಕರ ಕೊಟ್ಟಿರುತ್ತಾರೆ. ಇಲ್ಲಿ ನಮಗೆ ಆಶ್ಚರ್ಯವನ್ನು ಉಂಟು ಮಾಡಿರುವಂತಹ ವಿಷಯ ಏನೆಂದರೆ, ಈ ಕಲ್ಲನ್ನು ಕೊಟ್ಟವರ ಹೆಸರು ರಾಮದಾಸ್. ನೋಡಿ, ರಾಮನ ಸೇವಕ ಎಂದು ಹೆಸರಿಟ್ಟುಕೊಂಡವನಿಂದನೇ ಆ ಶ್ರೀರಾಮ ತನ್ನ ಕಾರ್ಯವನ್ನು ನೆರವೇರಿಸಿಕೊಂಡಿದ್ದಾನೆ. ಅಯೋಧ್ಯ ನಗರಕ್ಕೆ ರಾಮನನ್ನು ಕೊಟ್ಟಿರುವನು ಈ ರಾಮದಾಸ್. ಆದರೆ ರಾಮನಕ್ಕೋಸ್ಕರನೇ ಗುಡಿ ಕಟ್ಟಿರುವಂತಹ ಬೇರೊಬ್ಬ ರಾಮದಾಸ್ ಇದ್ದಾರೆ. ಆ ರಾಮದಾಸ್ ಬಗ್ಗೆ ಹೇಳಬೇಕಾದರೆ, 1620ರಲ್ಲಿ ಭದ್ರಾಚಲಂನಲ್ಲಿ ಆ ರಾಮನಕ್ಕೋಸ್ಕರ ಒಂದು ದೇವಾಲಯವನ್ನು ನಿರ್ಮಿಸಿರುತ್ತಾನೆ ಆ ರಾಮದಾಸು. ನೇಲಪಲ್ಲಿಯಲ್ಲಿ ಹುಟ್ಟಿರುವಂತಹ ಈ ರಾಮದಾಸು 1660ರಲ್ಲಿ ಪಲ್ವಂಚ ತಾಲೂಕಿಗೆ ತಹಸೀಲ್ದಾರ್ ಆಗಿ ನೇಮಕಗೊಂಡಿರುತ್ತಾರೆ. ಪೋಕಲ ದಮ್ಮಕ್ಕ ಎನ್ನುವ ವೃದ್ಧ ಮಹಿಳೆ ಗೋದಾವರಿಯ ನದಿ ತೀರದಲ್ಲಿ ಒಂದು ಹಾವಿನ ಹುತ್ತಿದಿಂದ ಬೆಳಕು ಚಿಮ್ಮುವುದು ಕಂಡಿರುತ್ತಾಳೆ. ಹಾಗೆ ಕಂಡ ವೃದ್ಧ ಮಹಿಳೆ ಆ ಹುತ್ತಿನತ್ರ ಹೋಗಿ ಅದರಲ್ಲಿ ಇಣುಕಿ ನೋಡಿದಾಗ ಅದರಲ್ಲಿ ರಾಮ, ಲಕ್ಷ್ಮಣ, ಸೀತೆ ಇರುವ ವಿಗ್ರಹಗಳನ್ನು ಕಂಡಿರುತ್ತಾಳೆ. ಆ ಹುತ್ತನ್ನು ಹೊಡೆಯಲು ಇಷ್ಟವಿಲ್ಲದ ಆ ವೃದ್ಧ ಮಹಿಳೆ ನೀರಿನಿಂದಲೇ ಅದನ್ನು ಕರಗಿಸುತ್ತಾಳೆ. ತದನಂತರ ದಿನನಿತ್ಯ ಆ ರಾಮ, ಲಕ್ಷ್ಮಣ, ಸೀತಾ ವಿಗ್ರಹಗಳಿಗೆ ನಿತ್ಯ ಪೂಜೆ ಮಾಡ್ತಾ ತನ್ನ ಜೀವನವನ್ನು ಕಳೆಯುತ್ತಾ ಇರುತ್ತಾಳೆ. ಅವು ಮುಸ್ಲಿಂ ಆಳ್ವಿಕೆಯ ದಿನಗಳು. ಅಬ್ದುಲ್ ಕುತುಬ್ ಶಾ ಆಳ್ವಿಕೆಯದು. ಅಬ್ದುಲ್ ಕುತುಬ್ ಶಾ ಆಳ್ವಿಕೆಯಲ್ಲಿ ಈ ರಾಮದಾಸು ತಹಸೀಲ್ದಾರ್ ಆಗಿ ನೇಮಕಗೊಂಡಿರುತ್ತಾನೆ. ಪಲ್ವಂಚ ತಾಲೂಕಿಗೆ ತಹಸೀಲ್ದಾರ್ ಆಗಿ ನೇಮಕಗೊಂಡ ಈ ರಾಮದಾಸು ಅಲ್ಲಿ ಜಿಜಿಯಾ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿಕೊಳ್ಳಲು ಅಲ್ಲಿರುವ ಭಟರಿಗೆ ಆದೇಶ ನೀಡಿರುತ್ತಾನೆ. ಸ್ನೇಹಿತರೆ, ಇಲ್ಲಿ ಜಿಜಿಯಾ ಟ್ಯಾಕ್ಸ್ ಅಂದರೆ ಏನು ಗೊತ್ತಾ? ಜಿಜಿಯಾ ಟ್ಯಾಕ್ಸ್ ಅಂದರೆ ಯಾವ ಹಿಂದೂಗಳು ಮುಸ್ಲಿಂ ಆಗಿ ಕನ್ವರ್ಟ್ ಆಗೋದಿಲ್ವೋ ಅಂತಹವರು ಕಟ್ಟಬೇಕಾಗಿರುವಂತಹ ಟ್ಯಾಕ್ಸು. ಅಂದರೆ ಮುಸ್ಲಿಮ್ಸ್ ಆಗಿ ಕನ್ವರ್ಟ್ ಆದರೆ ಟ್ಯಾಕ್ಸ್ ಇಲ್ಲ, ಹಿಂದೂಗಳಾಗಿ ಉಳಿಯಬೇಕಂದ್ರೆ ರಾಜನಿಗೆ ಟ್ಯಾಕ್ಸ್ ಕಟ್ಟಬೇಕಾಗಿರುವಂತಹ ಪರಿಸ್ಥಿತಿ ಅಲ್ಲಿತ್ತು. ಆದರೂ ಸಹ ಹಿಂದೂಗಳು ಬಡವರು ಶ್ರೀಮಂತರು ಅನ್ನುವ ಭೇದ ಭಾವ ಇಲ್ಲದೆ ಆ ಟ್ಯಾಕ್ಸನ್ನು ಕಟ್ತಾ ಇದ್ದರು. ಇದೇ ಸಂದರ್ಭದಲ್ಲಿ ಪೋಕಮ್ಮ ದಮ್ಮಕ್ಕ ಎನ್ನುವ ವೃದ್ಧ ಮಹಿಳೆ ಈ ತಹಸೀಲ್ದಾರ್ ಆದ ರಾಮದಾಸನ್ನು ಭೇಟಿಯಾಗಿ ಅಲ್ಲಿ ನಡೆದಿರುವಂತಹ ಎಲ್ಲ ಕಥೆಯನ್ನು ವಿವರಿಸಿರುತ್ತಾಳೆ. ಇದನ್ನು ಕೇಳಿದ ರಾಮದಾಸು ಅಲ್ಲಿ ಒಂದು ದೇವಸ್ಥಾನ ಕಟ್ಟಲು ನಿರ್ಧಾರವನ್ನು ತೆಗೆದುಕೊಂಡಿರುತ್ತಾನೆ. ದೇವಸ್ಥಾನವನ್ನು ಅಲ್ಲಿನ ಕಂದಾಯ ಅಮೌಂಟು ನಿಂದ ಅಲ್ಲದೆ ಎಲ್ಲರ ಹತ್ರ ಡೊನೇಷನ್ ಅನ್ನು ಕಲೆಕ್ಟ್ ಮಾಡಿಕೊಂಡು ಆ ದೇವಸ್ಥಾನವನ್ನು ನಿರ್ಮಿಸಿರುತ್ತಾನೆ. ಈ ದೇವಸ್ಥಾನದ ಬಗ್ಗೆ ತಿಳಿದ ರಾಜ ಕಂದಾಯದ ಅಮೌಂಟಿನಿಂದ ಆ ದೇವಸ್ಥಾನ ನಿರ್ಮಿಸಿದ್ದಾನೆ ಎಂದು ತಿಳಿದುಕೊಂಡು ಆ ರಾಮದಾಸನನ್ನು ಜೈಲಿಗೆ ಹಾಕಿಸಿರುತ್ತಾನೆ. ತದನಂತರ ಒಂದು ದಿನ ರಾಜನ ಕನಸಿನಲ್ಲಿ ಈ ರಾಮಲಕ್ಷ್ಮಣರು ಬಂದು ಎಲ್ಲ ಅವನಿಗಿರುವ, ಅಂದರೆ ದೇವಸ್ಥಾನವನ್ನು ಕಟ್ಟಲು ಆಗಿರುವಂತಹ ಎಲ್ಲ ಖರ್ಚು ಅವರು ಕೊಟ್ಟಿದ್ದಾರೆ ಎನ್ನುವ ವಿಷಯವನ್ನು ಆ ರಾಜು ಸ್ವತಃ ತಾನೇ ಒಪ್ಪಿಕೊಂಡು ರಾಮದಾಸನನ್ನು ಬಿಡುಗಡೆ ಮಾಡಿರುತ್ತಾನೆ. ಇಲ್ಲಿ ಗಮನಿಸಬೇಕಾಗಿರುವಂಥ ವಿಷಯ ಏನೆಂದರೆ, ರಾಜ ಹೇಳಿರುವುದು ತನ್ನ ಕನಸಿನಲ್ಲಿ ರಾಮಲಕ್ಷ್ಮಣರು ಬಂದು ತನ್ನಗಿರುವ ಅಂದರೆ ದೇವಸ್ಥಾನವನ್ನು ಕಟ್ಟಿಸಲು ಆಗಿರುವಂತಹ ಖರ್ಚು ಕೊಟ್ಟಿದ್ದಾರೆ ಎನ್ನುವ ವಿಷಯ
ಬಹಿರ್ಗತಪಡಿಸಿರುತ್ತಾನೆ. ಆ ರಾಜನ ಮಾತನ್ನು ಸಾಬೀತುಪಡಿಸುವಂತೆ ಅಲ್ಲಿರುವ ನಾಣ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಆ ನಾಣ್ಯಗಳು ಶ್ರೀರಾಮನ ಆಳ್ವಿಕೆಯಲ್ಲಿ ಚಲಾವಣೆಯಲ್ಲಿ ಇದ್ದ ನಾಣ್ಯಗಳು ಎಂದು ತಿಳಿದುಬಂದಿತ್ತು. ಇದರಿಂದ ಅಲ್ಲಿರುವ ಎಲ್ಲ ಜನರು ಆಶ್ಚರ್ಯಕ್ಕೆ ಒಳಗಾದರು. ಆದರೆ ರಾಮದಾಸು 6 ವರ್ಷಗಳ ನಂತರ ಅದೇ ರಾಮ ಸೇವೆಯಲ್ಲೇ ಸಾವನ್ನಪ್ಪಿರುತ್ತಾನೆ. ಸ್ನೇಹಿತರೆ, ನಾವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ರಾಮ ಮಂದಿರಕ್ಕೆ ರಾಮನನ್ನು ಕೊಡಲು ಈ ರಾಮದಾಸ ಯಾರು? ರಾಮನಕ್ಕೋಸ್ಕರ ದೇವಸ್ಥಾನವನ್ನು ಕಟ್ಟಲು ಆ ರಾಮದಾಸ ಯಾರು? ಇವರಿಬ್ಬರು ರಾಮದಾಸರು ಆ ಶ್ರೀರಾಮಚಂದ್ರನು ಆಯ್ಕೆ ಮಾಡಿಕೊಂಡಿರುವ ಇಬ್ಬರು ಪುಣ್ಯ ವ್ಯಕ್ತಿಗಳೇ ಅಂತ ನಾವು ಇಲ್ಲಿ ಹೇಳಬಹುದು. ಜೈ ಶ್ರೀರಾಮ್.